ನಾನೇ ಕರೀತೀನಿ. ಈ ಮದ್ವೆ ನಡೆಯಲ್ಲ ಅಮ್ಮ. ಚುಕ್ಕಿ ಮದ್ವೆನ ಕ್ಯಾನ್ಸಲ್ ಮಾಡ್ಬೇಕು. ಯಾರಪ್ಪ ನೀನು? ಸರ್, ಇವರಿಬ್ರು ಯಾರಂತ ನನಗೆ ಗೊತ್ತಿಲ್ಲ. ಮಗು ಯಾರು ಗೊತ್ತಿಲ್ಲ ಸರಿ, ಕಡೆ ಪಕ್ಷ ನಾನಾದ್ರೂ ನೆನಪಿದ್ದೀನಾ? ಇವನಿಗೀಗಾಗ್ಲೇ ಮದ್ವೆ ಆಗಿ ಮಗು ಬೇರೆ ಇದ್ಯಾ? ಎಂತ ಪಾಪಿ ಇವನು. ಮೇಡಮ್, ಯಾರು ಮೇಡಮ್ ನೀವು? ಯಾಕೆ ನನ್ನ ಲೈಫಲ್ಲಿ ಆಟ ಆಡ್ತಿದ್ದೀರಾ? ತೇಜಸ್ ಸರ್, ಇವ್ರು ಯಾರಂತ ನನಗೆ ಗೊತ್ತಿಲ್ಲ. ಇಲ್ಲಿ ಏನು ನಡೀತಿದೆ ಇಲ್ಲಿ? ಓಕೆ ರಿಷಬ್, ರಿಲ್ಯಾಕ್ಸ್, ಜಸ್ಟ್ ರಿಲ್ಯಾಕ್ಸ್. ಏನಮ್ಮ, ರಿಷಬ್ ಬಗ್ಗೆ ನೀನು ಚೆನ್ನಾಗಿ ತಿಳ್ಕೊಂಡು ಮಾತಾಡ್ಬೇಕು ತಾನೆ? ಪಾಪ ಎಂಥ ಒಳ್ಳೆ ಹುಡುಗ ಗೊತ್ತಾ? ಹೆಣ್ಮಕ್ಳು ಅಂದರೆ ಎಷ್ಟು ಗೌರವ ಕೊಡ್ತಾನೋ ಅವನು. ಅದಕ್ಕೆ ನೋಡು, ತನ್ನ ಮಗನ ತಾಯಿಗೆ ತಾಳಿ ಕಟ್ಟಿರೋ ಹೆಂಡ್ತಿನೇ ಮೇಡಮ್ ಅಂತ ಗೌರವ ಕೊಟ್ಟು ಮಾತಾಡಿಸ್ತಾ ಇದ್ದಾನೆ. ರೈಟ್ ರಿಷಬ್? ಜನ್ಮ ಕೊಡೋಳು ಹೆಣ್ಣು, ಆಡೋ ಭಾಷೆ ಹೆಣ್ಣು, ಕುಡಿಯೋ ನೀರು ಹೆಣ್ಣು. ಹಾಗಾಗಿ ಹೆಣ್ಣು ಬಗ್ಗೆ ತುಂಬ ರೆಸ್ಪೆಕ್ಟು. ಯಾವುದೇ ಕಾರಣಕ್ಕೂ ಮೋಸ ಮಾತ್ರ ಮಾಡಲ್ಲ, ಅಲ್ವಾ ರಿಷಬ್? ಹುಡುಗಿರ ಜೊತೆ ಮಾತಾಡೋಕ್ಕೆ ಬರಲ್ವಂತೆ. ಮಾತಾಡಿದ ಮೊದಲನೇ ಹುಡುಗಿ ನಮ್ಮ ರೇವತಿ ಅಂತೆ. ಮಾತಾಡೋಕ್ಕೆ ಬರದೇ ಇದ್ದವನಿಗೆ ನಿನ್ನ ಜೊತೆ ಮದುವೆ ಹೇಗಾಯಿತು, ಮಗು ಎಲ್ಲಿಂದ ಬಂತು, ಅಲ್ವಾ ರಿಷಬ್? ಸರ್, ಸಾವಿರಾರು ಜನದ ಮುಂದೆ ಅಗ್ನಿ ಸಾಕ್ಷಿಯಾಗಿ ನಂಗೆ ತಾಳಿ ಕಟ್ಟಿದ್ದಾನೆ. ತಾಳಿ ಕಟ್ಟೋಳು ನೆನಪಿಲ್ಲ ಅಂದ್ರೂ ಪರವಾಗಿಲ್ಲ, ರಕ್ತ ಹಂಚ್ಕೊಂಡು ಹುಟ್ಟಿದ ಮಗುನೂ ನೆನಪಿಲ್ಲ ಅಂತಾನಂದ್ರೆ ಇವನ್ ಮನುಷ್ಯ ಅಲ್ಲ ಸರ್, ರಾಕ್ಷಸ. ಪಪ್ಪ, ನೀನು ಆಡೋ ಅಂತ ಗೊತ್ತಿಲ್ವಾ? ಏನು ಅಪ್ಪ, ಏನು? ರೀ, ನಿಜ ಹೇಳ್ರಿ, ನನಗೆ ಮೋಸ ಮಾಡೋದಲ್ದೆ ಮಗುಗೂ ಮೋಸ ಮಾಡ್ತಿದ್ದೀರಾ. ನಮ್ಮಿಬ್ಬರನ್ನು ಬಿಟ್ಟು ಇವಾಗ ಯಾರಿಗೆ ಅನ್ಯಾಯ ಮಾಡಕ್ ಬಂದಿದ್ದೀರಾ? ಹೇಳ್ರಿ, ಹೇಳಿ, ನಿಜ ಹೇಳಿ. ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲ ನಿನಗೆ? ಅಲ್ಲ, ನಾನು ಈ ಮನೆಗೆ ಬಂದು ಎಷ್ಟು ದಿನ ಆಯಿತು. ಬಂದಾದ್ಮೇಲೆ ನನ್ನ ಮತ್ತು ಎಜೆ ಮಧ್ಯ ಒಂದು ಸ್ವಲ್ಪ ಫ್ರೆಂಡ್ಶಿಪ್ ಬೆಳೆದಿದೆ ಅಂದರೆ ಸ್ವಲ್ಪ ಸಲಿಗೆ ಇರಬೇಕಲ್ವಾ? ಬ್ರೋ, ಮಚ್ಚ, ಅಷ್ಟೊಂದು ಸಲಿಗೆ ಏನು ಬೇಡ. ಅಟ್ಲೀಸ್ಟ್ ಗಟ್ಟಿಮೇಳ ಸೀರಿಯಲಲ್ಲಿ ವೇದಾಂತ್ ಮತ್ತು ಅಮೂಲ್ಯ ಮಧ್ಯೆ ಸಲಿಗೆ ಇದೆಯಲ್ಲ, ಅಷ್ಟಾದರೂ ಸಲಿಗೆ ಇರಬೇಕಪ್ಪ. ಅಲ್ಲ, ನಾನೇ ಒಬ್ಬೊಬ್ಳೆ ಮಾತಾಡ್ತಾ ಇದ್ದೀನಿ, ಮರ್ತೋಯ್ತಲ್ಲ. ಎಜೆ ಸರು ಕೈಲಿ ಲೀಲಾಗೆ ಬರಕ್ಕೆ ಹೇಳು ಅಂತ ಹೇಳಿ ಕಳಿಸಿದ್ದಾರೆ. ಅದ್ರ ಬದಲು ನನ್ನೇ ಲೀಲಾ ಅಂತ ಬಾಯಿ ತುಂಬ ಕರೆದಿದ್ರೆ
ನಾನೇನು ಬರಲ್ಲ ಅಂತ ಹೇಳ್ತಿದ್ನಾ? ಲೀಲಾ ಅಂತ ಬಾಯಿ ತುಂಬ ಕರೆದ ತಕ್ಷಣ ಹೇಳಿ ಏಜೆ ಕರೆದ್ರಲ್ಲ ಏನು ವಿಷಯ ಅಂತ ಕೇಳ್ತಿರ್ಲಿಲ್ವಾ? ಕರೆಯೋದು ಬೇಡ, ಒಂದು ಫೋನ್ ಕಾಲ್ ಮಾಡಿ ಏಜೆ ವೇಟಿಂಗ್ ಲೀಲಾ ಡಾರ್ಲಿಂಗ್ ಕಮ್ ಕಮ್. ಅಯ್ಯೋ ಡಾರ್ಲಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು. ಲೀಲಾ ಬಾ ಅಂತ ಹೇಳಿದ್ರೆ ಓಡ್ ಬರ್ತಾ ಇದ್ದೆ. ಕೊನೆ ಪಕ್ಷ ವಾಟ್ಸಾಪಲ್ಲಿ ಲೀಲಾ ಬಾರೆ ಅಂತ ಹೇಳಿದ್ರೆ ಓಡೋಡ್ ಬರ್ತಾ ಇದ್ದೆ. ಅಲ್ಲ ನಾನು ಏನಾದರೂ ಎಡವಟ್ ಮಾಡಿದ್ದೀನಾ ಅಂತ. ಮನೆ ಕೆಲಸ ನೀಟಾಗಿ ಮುಗಿಸಿದ್ದೀನಿ, ಗ್ಯಾಸ್ ಆಫ್ ಮಾಡಿದ್ದೀನಿ, ಯಾವ ಫ್ಲವರ್ ವೇಸು ಒಡೆದಾಕಿಲ್ಲ, ಗ್ಲಾಸ್ ಐಟಮ್ ಒಡೆದಾಕಿಲ್ಲ. ಹಾಗಿದ್ಮೇಲೆ ಏಜೆ ನನ್ನ ಯಾಕೆ ಕರೆದ್ರು? ಏಜೆ ನನ್ನ ಕರೆದ್ರು ಅಂದ ತಕ್ಷಣ ನಂಗೆ ಭಯ ಸ್ಟಾರ್ಟ್ ಆಗುತ್ತಪ್ಪ. ಅದು ಯಾವ ವಿಷಯ ಕರೆದಿರ್ತಾರೋ ಏನು ಬೈತಾರೋ ದೇವ್ರಿಗೆ ಗೊತ್ತು. ಬೈಯೋ ಹಾಗಿದ್ರೆ ನೇರವಾಗಿ ಬೈತೀನಿ. ನೀವಿಲ್ಲೇ ಇದ್ದೀರಾ? ನೀವಿಲ್ಲಿಲ್ಲ ಅಂದ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ. ಆದರೆ ನಾನು ತುಂಬ ಜಾಸ್ತಿ ಏನು ಮಾತಾಡಿಲ್ಲ ಅನ್ಸುತ್ತೆ ಅಲ್ವಾ ಅಜ್ಜೆ? ತುಂಬ ಏನೂ ಮಾತಾಡಿಲ್ಲ, ಹಾಗೆ ಅಂತ ಕಡಿಮೆನೂ ಒಂದು ಮಾತಾಡಲಿಲ್ಲ. ಹಾಗಿದ್ರೆ ಇವಾಗ ನೀವು ನನಗೆ ತುಂಬ ಬೈತೀರಾ ಅಥವಾ ಕಮ್ಮಿ ಬೈತೀರಾ? ಅಬ್ಬಾ ನೀವು ಸ್ಮೈಲ್ ಮಾಡಿದ್ರಲ್ಲ, ಈಗ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ನಾವಿಬ್ಬರು ಫ್ರೆಂಡ್ಸ್ ಆಗಿರ್ಬೋದು, ಆದರೆ ನನ್ನ ಹಾರ್ಟ್ ಒಳಗಿನ 4ನೇ ಮೂಲೆಯಲ್ಲಿ ನಿಮ್ಮ ಮೇಲೆ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಅದು ಯಾವಾಗ ಹೋಗುತ್ತೋ ಏನೋ. ನೀ ಎಡ್ವರ್ಟ್ ಮಾಡಿಲ್ಲ ಅಂದರೆ ನಾನು ಯಾಕೆ ಬೈಲಿ? ಮೊರೋವರ್, ನೀನು ಮಾಡಿರೋ ಎಡ್ವರ್ಟಿಂದ ಎಲ್ರಿಗೂ ಒಳ್ಳೆಯದಾಗಿದೆ ಹೊರತು ಯಾರಿಗೂ ಕೆಟ್ಟದಾಗಿಲ್ಲ. ನೀವು ನಂಗೆ ಈ ಥರ ಹೊಗಳ್ತಾ ಇದ್ರೆ ಅಂಬಾಸೆಯಲ್ಲಿ ಸೂರ್ಯ ಬಂದಂಗೆ, ಸೂರ್ಯ ಅಲ್ಲ ಚಂದ್ರ ಬಂದಂಗೆ ಆಗ್ತಿದೆ ಗೊತ್ತಾ? ನಾನು ಏನು ಮಾತಾಡ್ತಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ. ನನ್ನ ಕೈ ಕಾಲೆಲ್ಲ ತಣ್ಣಗಾಗ್ತಿದೆ, ನಡುಗ್ತಾ ಇದೆ. ಒಟ್ಟಿನಲ್ಲಿ ನಾನು ಯಾವ ಎಡ್ವರ್ಟು ಮಾಡ್ತಿಲ್ಲ, ಗುಡ್ ಗರ್ಲ್ ಆಗ್ತಾ ಇದ್ದೀನಿ ಅಂತ ಹೇಳಕ್ಕೆ ಬರ್ತಿದ್ದೀರಲ್ಲ. ಅಯ್ಯೋ ಇವಾಗ ನನ್ನ ಕೈಯಲ್ಲಿ ಫೋನ್ ಇಲ್ಲ. ಫೋನ್ ಇದ್ದರೆ ಏಜೆ ನೀವು ಹೇಳಿದ ಮಾತನ್ನ ಇನ್ನೊಂದ್ಸತಿ ಹೇಳಿ, ನಾನು ರೆಕಾರ್ಡ್ ಮಾಡಿಕೊಂಡು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ತೀನಿ ಅಂತ ಹೇಳ್ತಿದ್ದೆ. ಅವಾಗಿಂದ ನಾನೇ ಮಾತಾಡ್ತಿದ್ದೀನಿ, ನೀವು ಮಾತಾಡಿ. ನಾಳೆ ರೇವತಿನ ಮನೆಗೆ ಬರೋದು ಕೇಳು, ಮದುವೆ ವಿಚಾರ ಮಾತಾಡೋದಿದೆ. ಏಜೆ ಪ್ಲೀಸ್ ನನ್ನ ಮಾತು ಕೇಳಿ, ಈ ಮದುವೆನ ನೀವು ಕ್ಯಾನ್ಸಲ್ ಮಾಡಿಸ್ಲೇಬೇಕು. ನನಗೆ ಯಾಕೋ ಇದೆಲ್ಲ ಸರಿ ಕಾಣಿಸ್ತಿಲ್ಲ. ನೀವು ನನಗೆ ಬೈದರೂ ಪರವಾಗಿಲ್ಲ, ನಿಮ್ಮ ಕೈ ಮುಗಿತೀನಿ ಪ್ಲೀಸ್ ಏಜೆ, ಈ ಮದುವೆನ ಕ್ಯಾನ್ಸಲ್ ಮಾಡಿಸಿ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ